ನೀವು ಕಂಟಿನ್ಯೂಸ್ ಆಗಿ 4 ಗಂಟೆ ಕೂತು ಓದಬೇಕೆಂಬುದಾಗಿ ಎಣಿಸ್ತೀರಾ, ಬಟ್ ಆಗುದಿಲ್ಲ. ಒಂದು ವಿಷಯವನ್ನು ಮಾಡುವುದಕ್ಕೆ ಕೂತ್ರೆ ಅದನ್ನು ಮಾಡಿ ಮುಗಿಸ್ಬೇಕೆಂಬುದಾಗಿ ಎಣಿಸ್ತೀರಾ, ಆಗುದಿಲ್ಲ. ನಿಮಗೆ ಕ್ಲಾಸಲ್ಲೇ ಟಾಪರ್ ಆಗಬೇಕಾದ್ರೆ ಹೇಗೆ ಒಂದು 20 ನಿಮಿಷ ನಿಮಗೆ ಸರಿಯಾಗಿ ಕೂತು ಡಿಸ್ಟ್ರಾಕ್ಷನ್ ಇಲ್ಲದೆ ಓದುವುದಕ್ಕೆ ಆಗ್ತಿಲ್ಲ. ನಿಮ್ಮ ಎದುರು ಬುಕ್ ಇದೆ, ನಿಮ್ಮ ಕ್ಲಾಸ್ ಟೀಚರ್ ಯಾವುದೋ ಒಂದು ಪಾಠ ಮಾಡ್ತಿದ್ದಾರೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ, ನಿಮ್ಮ ದೇಹ ಮಾತ್ರ ಕ್ಲಾಸಲ್ಲಿದೆ, ಆದರೆ ನಿಮ್ಮ ಮನಸ್ಸು ಎಲ್ಲಿಯೋ ಇದೆ. ನೋಡಿ, ನಾನು ಹೇಳಿದ್ರಲ್ಲಿ ಯಾವುದಾದ್ರೂ ನಿಮಗೆ ರಿಲೇಟ್ ಆಗ್ತಿದೆ ಅಂದರೆ ಯು ಆರ್ ಎಟ್ ದ ರೈಟ್ ಪ್ಲೇಸ್. ಈ ಒಂದು ವಿಡಿಯೋ ನಿಮಗೆ ಒಂದು ಐಡಿಯಾ ಕೊಡ್ತದೆ. ಸೊ ಮುಂದಿನ 5 ನಿಮಿಷ ಬಹಳ ಇಂಪಾರ್ಟೆಂಟ್, ಸರಿಯಾಗಿ ಕೇಳಿ. ನಾನು ಸೆಲ್ವ, ನನ್ನ ಹೃದಯದಲ್ಲಿ ಕೂಡಿರುವ ಎಲ್ಲ ನನ್ನ ಪ್ರೀತಿ ಸ್ನೇಹಿತರಿಗೆ ನನ್ನ ಹೃದಯಪೂರ್ವಕವಾದ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಯೂನಿವರ್ಸಲ್ 7G. Yes, sir. Okay, sir. Yes, sir. ನಿಜವಾಗ್ಲೂ ಹೇಳಬೇಕಂದ್ರೆ ಸ್ಟೂಡೆಂಟ್ ಲೈಫ್ ಇಸ್ ನಾಟ್ ಈಸಿ. ದೇರ್ ಇಸ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್ ಆ್ಯಂಡ್ ಪ್ರಾಬ್ಲಮ್ಸ್. ಒಂದು ಎಕ್ಸಾಮಿಗೆ ಪ್ರಿಪೇರ್ ಮಾಡುವಾಗ ದೇರ್ ಇಸ್ ಲ್ಯಾಕ್ ಆಫ್ ಮೋಟಿವೇಶನ್, ಸರಿಯಾಗಿ ನಿದ್ದೆ ಇರುವುದಿಲ್ಲ, ಎಕ್ಸಾಮ್ ಫಿಯರ್ ಆ್ಯಂಡ್ ಪ್ರೊಕ್ರಾಸ್ಟಿನೇಷನ್, ಇನ್ನೂ ಅನೇಕ ವಿಷಯಗಳು ಒಂದು ಸ್ಟೂಡೆಂಟ್ ಲೈಫಿಗೆ ಬರ್ತದೆ. ಎಷ್ಟೇ ಚೆನ್ನಾಗಿ ಓದುವ ಒಂದು ಸ್ಟೂಡೆಂಟ್ ಆಗಿದ್ದರೂ ಎಲ್ಲರೂ ಒಂದು ಫೇಸ್ ಮಾಡುವ ಒಂದು ವಿಷಯ ಏನಂದರೆ ಡಿಸ್ಟ್ರಾಕ್ಷನ್ಸ್. ಎವರೇಜ್ ಆಗಿ ನೋಡಿದರೆ ಒಂದು ಹ್ಯೂಮನ್ ಬ್ರೈನ್ 11 ಸರ್ತಿ 1 ಗಂಟೆಗೆ ಡಿಸ್ಟ್ರಾಕ್ಟ್ ಆಗ್ತದಂತೆ ಓದುವುದಕ್ಕೆ ಕೂತ್ಕೊಂಡ್ರೆ. ಅದನ್ನು ಒಂದು ದಿನಕ್ಕೆ ಕ್ಯಾಲ್ಕುಲೇಟ್ ಮಾಡಿದರೆ 2 ಗಂಟೆ ಬರ್ತದೆ. ಆ 2 ಗಂಟೆಯನ್ನು ನೀವು ಸೇವ್ ಮಾಡಿದರೆ ಹೇಗಿರ್ತದೆ, ಅದರಲ್ಲೂ ಬೇರೆಯವರಿಗಿಂತ ನಿಮಗೆ 2 ಗಂಟೆ ಎಕ್ಸ್ಟ್ರಾ ಸಿಕ್ಕಿದ್ರೆ ಸೂಪರ್ ಬ್ರೈಟ್. ಬಟ್ ಅದು ಹೇಗೆ? ಸಿಂಪಲ್ ಬ್ರೋ. ಆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡುವುದಕ್ಕೆ 2 ಡಿಫರೆಂಟ್ ಸ್ಟೆಪ್ಸ್ ಹೇಳ್ತೀನಿ. ಫಸ್ಟ್ ಒನ್ ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಆ ಒಂದು ಶಾರ್ಟ್ ಟರ್ಮ್ ಸೊಲ್ಯೂಷನ್ ಅನ್ನು ಮೋರ್ ಎಫೆಕ್ಟಿವ್ ಆಗಿ ಮಾಡುವುದಕ್ಕೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್. ಈಗ ಶಾರ್ಟ್ ಟರ್ಮ್ ಸೊಲ್ಯೂಷನ್ಸ್ ಏನೆಂಬುದಾಗಿ ನೋಡುವ. ಜಸ್ಟ್ ಇಮ್ಯಾಜಿನ್, ನಿಮಗೆ ಕೆಲವೊಂದು ದಿನಗಳಲ್ಲಿ ಅಥವಾ ಕೆಲವೊಂದು ವಾರದಲ್ಲಿ ನಿಮಗೆ ಎಕ್ಸಾಮ್ ಇದೆ ಅಂದರೆ ಈ ಒಂದು 5 ಡಿಸ್ಟ್ರಾಕ್ಷನ್ ಫ್ರೀ ಸೆಟ್ ಆಫ್ ರೂಲ್ಸ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಇದನ್ನೇ ಅಲ್ಟ್ರೇಟೆಡ್ ಸ್ಪ್ರಿಂಟ್ ಎಂಬುದಾಗಿ ಹೇಳ್ತಾರೆ. ಇದರಲ್ಲಿ ಒಂದು ಸರ್ತಿ ನೀವು ಓದುವುದಕ್ಕೆ ಕೂತ್ಕೊಂಡ ಮೇಲೆ 90 ರಿಂದ 120 ನಿಮಿಷದವರೆಗೆ ನೀವು ಎದ್ದೇಳುವಂತಿಲ್ಲ. ನನಗೆ ನೀರು ಕುಡಿಯುವುದಕ್ಕೆ ಇದೆ, ಊಟ ಮಾಡುವುದಕ್ಕೆ ಇದೆ ಎಂಬುದಾಗಿ ಎದ್ದೇಳಿ ಹೋಗುವಂತಿಲ್ಲ. ಆ್ಯಂಡ್ ನಿಮಗೆ ನೀರು ಬೇಕಂದರೆ ಫಸ್ಟಿಗೆ ಒಂದು ಬಾಟಲನ್ನು ಇಟ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮ್ಮ ಹತ್ರ ಮೊಬೈಲ್ ಇದ್ದರೆ ಆ ಒಂದು ಮೊಬೈಲನ್ನು ದೂರದಲ್ಲಿ ಇಟ್ಟು ಲಾಕ್ ಮಾಡಿ ಇಟ್ಟರೆ ತುಂಬವೇ ಬೆಸ್ಟ್. ನಿಮ್ಮ ಹತ್ರ ಟೈಮರ್ ಇದ್ದರೆ ಅದನ್ನು ಯೂಸ್ ಮಾಡಿ. ಆ್ಯಂಡ್ ನೀವು ಯಾವ ಒಂದು ಕಾರಣಕ್ಕಾಗಿ ನೀವು ಕೂತ್ಕೊಂಡಿದ್ದೀರಿ ಎಂಬುದಾಗಿ ಒಂದು ಚಿಕ್ಕ ಶೀಟಲ್ಲಿ ಬರೆದು ನಿಮ್ಮ ಎದುರು ಇಡಿ. ಅರ್ಥ ಆಯ್ತಲ್ವಾ? ಸ್ಟಡಿ ಸ್ಪೇಸ್, ಟೈಮರ್, ಟಾರ್ಗೆಟ್, ನೋ ಟಾಸ್ಕ್ ಸ್ವಿಚಿಂಗ್. ಬೇರೆ ಒಂದು ವಿಷಯವನ್ನು ಮಾಡ್ತೀನಿ ಎಂಬುದಾಗಿ ಅದಕ್ಕೆ ಹೋಗುವುದಕ್ಕಿಲ್ಲ. ಆ್ಯಂಡ್ ಎಲ್ಲ ಡಿಸ್ಟ್ರಾಕ್ಷನ್ಸನ್ನು ದೂರದಲ್ಲಿ ಕಟ್ ಆಫ್ ಮಾಡಿಡಬೇಕು. ಇದನ್ನು ನೀವು ಡೈಲಿ ಕರೆಕ್ಟಾಗಿ 3 ಮಂತ್ಸಿಗೆ ಕರೆಕ್ಟಾಗಿ ಫಾಲೋ ಮಾಡಿದರೆ ನೋ ಒನ್ ಕ್ಯಾನ್ ಸ್ಟಾಪ್ ಯು ಫ್ರಮ್ ಬಿಕಮಿಂಗ್ ಟಾಪರ್. ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಇದನ್ನು ನಾರ್ಮಲ್ ಪರ್ಸನ್ನಿಂದ ಮಾಡುವುದಕ್ಕೆ ಆಗೋದಿಲ್ಲ. ಬಿಕಾಸ್ ಅವನಿಂದ ಒಂದು 10 ನಿಮಿಷ ಸರಿಯಾಗಿ ಕೂತು ಓದುವುದಕ್ಕೆ ಆಗಲಿಲ್ಲ ಅಂದರೆ ಈ ಒಂದು ಅಲ್ಟ್ರೇಟೆಡ್ ಸ್ಪ್ರಿಂಟನ್ನು ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಕಾರಣದಿಂದ ತೆಗೆದ ತಕ್ಷಣ ನಾವು 90 ಮಿನಿಟ್ಸ್ ಇಲ್ಲಾಂದರೆ 120 ಮಿನಿಟ್ಸ್ ನಾವು ಕೂತ್ಕೊಂಡು ಓದುವುದಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡಬೇಕಂದ್ರೆ ಇನಿಷಿಯಲಿ 25 ಮಿನಿಟ್ಸ್ಗೆ ನಾವು ಸರಿಯಾಗಿ ಡಿಸ್ಟ್ರಾಕ್ಷನ್ ಇಲ್ಲದೆ ಅದನ್ನು ಫಾಲೋ ಮಾಡ್ತಿದ್ರೆ ಕೆಲವೊಂದು ದಿನಗಳಲ್ಲಿ ನಾವು ಗ್ರ್ಯಾಜುವಲಿ ಅದನ್ನು ಇನ್ಕ್ರೀಸ್ ಮಾಡ್ತಾ 90 ಮಿನಿಟ್ಸಿಗೆ ಹೋಗಬೇಕು. ಹೇಗೆ ಅಂದರೆ ಒಂದು ವಿಡಿಯೋ ಗೇಮಲ್ಲಿ ಹೇಗೆ ಒಂದು ಲೆವೆಲ್ ಆದಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೇವೋ ಅದೇ ಥರ ಇದು ಜಸ್ಟ್ ಶಾರ್ಟ್ ಟರ್ಮ್ ಸೊಲ್ಯೂಷನ್. ಆದರೆ ಲಾಂಗ್ ಡ್ಯೂರೇಷನ್ಗೆ ನಾವು ಫೋಕಸ್ ಆಗಿರಬೇಕಂದ್ರೆ ಏನು ಮಾಡಬೇಕು? ರಿಸರ್ಚ್ ಏನು ಹೇಳ್ತದೆ ಅಂದರೆ ಮೋಟಿವೇಶನ್ ಬೇರೆ, ಲೈಫ್ ಸ್ಟೈಲ್ ಬೇರೆ, 2 ಸಿಂಕ್ರನಸ್ ಆದರೆ ಮಾತ್ರ ನಾವೆನಿಸಿದನ್ನು ಮಾಡುವುದಕ್ಕೆ ಆಗ್ತದೆ. ಈಗ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಏನೆಂಬುದಾಗಿ ನೋಡುವ. ಈ ಒಂದು ಅಲ್ಟ್ರೇಟೆಡ್ ಸ್ಪ್ರಿಂಟ್ ಅನ್ನು ಫಾಲೋ ಮಾಡುವಾಗ 5 ಲೈಫ್ ಸ್ಟೈಲ್ ರಿಲೇಟೆಡ್ ಡಿಫರೆಂಟ್ ಹ್ಯಾಬಿಟ್ಸ್ ಅನ್ನು ಫಾಲೋ ಮಾಡಬೇಕಾಗ್ತದೆ. ಸೊ ಫಸ್ಟ್ ಒನ್, ನಾವು ಏನು ತಿಂತೀವೋ ಅದನ್ನು ಕಾನ್ಷಿಯಸ್ ಆಗಿ ತಿನ್ನಬೇಕು. ರೋಡಲ್ಲಿ ಏನೆಲ್ಲ ಸಿಗ್ತದೆ ಎಂಬುದಾಗಿ ಎಲ್ಲವನ್ನು ತಿನ್ನುವುದಲ್ಲ. ಆ್ಯಂಡ್ ಸೆಕೆಂಡ್ ಒನ್ ಈಸ್ ಸರಿಯಾಗಿ ನಿದ್ದೆ ಮಾಡಬೇಕು. ಸರಿಯಾಗಿ ನಿದ್ದೆ ಇಲ್ಲ ಅಂದರೆ ನಾವು ಯಾವುದೇ ಒಂದು ವಿಷಯವನ್ನು ಮಾಡಬೇಕೆಂಬುದಾಗಿ ಎನಿಸಿದರೆ ಅದನ್ನು ಮಾಡುವುದಕ್ಕೆ ಸಾಧ್ಯನೇ ಇಲ್ಲ. 7 to 8 ಅವರ್ಸ್ ಸರಿಯಾದ ನಿದ್ದೆ ಬೇಕು. ಥರ್ಡ್ ಒನ್ ಏನಂದರೆ ಮೆಡಿಟೇಷನ್. ಈ ಒಂದು 15 ಮಿನಿಟ್ಸ್ ಸರಿಯಾಗಿ ಯಾವುದರ ಬಗ್ಗೆಯೂ ಯೋಚಿಸದೆ ಸರಿಯಾಗಿ ಮೆಡಿಟೇಷನ್ ಮಾಡಿದರೆ ಇಟ್ ಈಸ್ ವೆರಿ ಯೂಸ್ಫುಲ್. ಆ್ಯಂಡ್ ಫೋರ್ತ್ ಒನ್ ಈಸ್ ರಿಲೇಷನ್ಶಿಪ್. ಈ ಒಂದು ರಿಲೇಷನ್ಶಿಪ್ ಎಕ್ಸಾಮ್ ಟೈಮಲ್ಲಿ ಬಂದರೆ ನೋ ಎಂಬುದಾಗಿ ಹೇಳೋದು ಬೆಟರ್. ಯಾಕಂದರೆ ಇಟ್ಸ್ ನಾಟ್ ಅಬೌಟ್ ಮ್ಯಾನೇಜಿಂಗ್ ಯುವರ್ ಟೈಮ್ ಬಟ್ ಮ್ಯಾನೇಜಿಂಗ್ ಯುವರ್ ಎಮೋಷನ್ಸ್. ಯಾಕಂದರೆ ನಿಮ್ಮ ಎಮೋಷನ್ಸ್ ಡೈರೆಕ್ಟ್ಲಿ ಕನ್ವರ್ಟ್ ಇಂಟು ಎನರ್ಜಿ. ನಿಮ್ಮ ಒಂದು ಎಮೋಷನ್ಸ್ ಡಿಸ್ಟ್ರಾಕ್ಷನ್ ಕಡೆಯೂ ಹೋಗುವುದಕ್ಕೆ ತುಂಬವೇ ಚಾನ್ಸಸ್ ಇದೆ. ನಿಮ್ಮ ಒಂದು ಟೈಮ್ ಆ್ಯಂಡ್ ಎನರ್ಜಿಯನ್ನು ನಿಮ್ಮ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡುವುದರಲ್ಲಿ ಫೋಕಸ್ ಮಾಡಿ ಇಡಬೇಕು. ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬಂದರೆ ಅದು ನಿಮ್ಮ ದಿನ ಅಥವಾ ಒಂದು ಫುಲ್ ಮಂತನ್ನೇ ವೇಸ್ಟ್ ಮಾಡ್ತದೆ. ಆ್ಯಂಡ್ ಫಿಫ್ತ್ ಆ್ಯಂಡ್ ಫೈನಲ್ ಥಿಂಗ್ ಈಸ್ ತುಂಬವೇ ಇಂಪಾರ್ಟೆಂಟ್. ಈ ಒಂದು 5 ವಿಷಯಗಳಲ್ಲೇ ತುಂಬ ಇಂಪಾರ್ಟೆಂಟ್ ಆದದ್ದು ಇದೆ. ಆ್ಯಂಡ್ ಎಲ್ಲರೂ ಮಾಡುವ ಮೇನ್ ಥಿಂಗ್ ಏನಂದರೆ ಸ್ಕ್ರೋಲಿಂಗ್ ರೀಲ್ಸ್ ಆ್ಯಂಡ್ ಅನ್ವಾಂಟೆಡ್ ವೀಡಿಯೋಸನ್ನು ನೋಡೋದು. ಯಾವುದರಲ್ಲಿ ಎಲ್ಲ ಡೋಪಮೈನ್ ನಿಮಗೆ ಸಿಗ್ತದೋ ಅದನ್ನೆಲ್ಲ ಕಟ್ ಆಫ್ ಮಾಡಬೇಕು. ಈ ವಿಷಯವನ್ನೆಲ್ಲ ಸರಿಯಾಗಿ ಮಾಡಿದರೆ ನಿಮ್ಮ ಒಂದು ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತದೆ, ನೀವು ಶಾರ್ಪ್ ಆಗ್ತೀರಾ ಆ್ಯಂಡ್ ನೀವು ಮಾಡಬೇಕಾದ ಟಾಸ್ಕನ್ನು ಬೇಗವೇ ಕಂಪ್ಲೀಟ್ ಮಾಡ್ತೀರಾ. ಒಂದನ್ನು ಮಾತ್ರ ನೆನಪಲ್ಲಿ ಇಡಬೇಕು, ಅದೇನೆಂದರೆ ನಿಮ್ಮಿಂದ ನಿಮ್ಮನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಿಮ್ಮಿಂದ ಯಾವ ಒಂದು ವಿಷಯವನ್ನು ಕೂಡ ನಿಮ್ಮ ಲೈಫಲ್ಲಿ ಕಂಟ್ರೋಲ್ ಮಾಡುವುದಕ್ಕೆ ಆಗಲ್ಲ. ಲೈಫ್ ಯಾರು ಸ್ಟ್ರಾಂಗ್ ಆಗಿರ್ತಾರೋ ಅವರನ್ನು ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಕರ್ಕೊಂಡು ಹೋಗ್ತದೆ. ಆ್ಯಂಡ್
ನೀವು ಯಾರೆಂಬುದಾಗಿ ನೀವು ಡಿಸೈಡ್ ಮಾಡಿ. ನೀವು ಅಲ್ಟ್ರೇಡಿಯನ್ ಸ್ಪ್ರಿಂಟನ್ನು ಸರಿಯಾಗಿ 3 ತಿಂಗಳಿಗೆ ಕರೆಕ್ಟಾಗಿ ಮಾಡಿ ಆ್ಯಂಡ್ ಲಾಂಗ್ ಟರ್ಮ್ ಸೊಲ್ಯೂಷನ್ಸನ್ನು ಕೂಡ ಸರಿಯಾಗಿ ಮಾಡಿದರೆ ನಿಮ್ಮನ್ನು ಯಾರಿಂದಲೂ ತಡೆಯುವುದಕ್ಕೆ ಆಗುವುದಿಲ್ಲ. ಫೈನಲಿ ಈ ಒಂದು ವಿಡಿಯೋನ ಎಂಡ್ ಮಾಡುವ ಮೊದಲು ನೀವು ಮಾಡಬೇಕಾದ ಒಂದು ಚಿಕ್ಕ ಟಾಸ್ಕ್ ಏನಂದರೆ, ಒಂದು ಚಿಕ್ಕ ಪೇಪರ್ ತೆಗೆದು ನಾನು ಹೇಳಿದ 5 ಹ್ಯಾಬಿಟ್ಸನ್ನು ಒಂದು ಟೇಬಲ್ ಮೇಲೆ ಬರೆದಿಡಿ ಅಥವಾ ನೀವು ಮಲಗಿರುವ ಒಂದು ಬೆಡ್ಡಿನ ಮುಂದೆ ಸ್ಟಿಕ್ ಮಾಡಿ. ಸೊ ನೀವು ಯಾವಾಗೆಲ್ಲ ಅದನ್ನು ನೋಡ್ತೀರೋ, ನೀವು ಮಾಡದಿದ್ದರೆ ಯಾಕೆ ನಾನು ಮಾಡಲಿಲ್ಲ, ಮಾಡಬೇಕೆಂಬ ಒಂದು ಮನಸ್ಸು ಬರ್ತದೆ. ನಾನು ಹೇಳಿದ ಚಿಕ್ಕ ಟಾಸ್ಕನ್ನು ನೀವು ಕಂಪ್ಲೀಟ್ ಮಾಡಿದರೆ ಟಾಸ್ಕ್ ಕಂಪ್ಲೀಟೆಡ್ ಎಂಬುದಾಗಿ ಕಮೆಂಟಲ್ಲಿ ಹಾಕಿ ಆ್ಯಂಡ್ ಎಷ್ಟು ಜನರು ಕಂಪ್ಲೀಟ್ ಮಾಡಿದ್ದೀರಾ, ಎಷ್ಟು ಜನರಿಗೆ ಯೂಸ್ಫುಲ್ ಆಗಿದೆ ಎಂಬುದಾಗಿ ನಂಗೆ ಗೊತ್ತಾಗ್ತದೆ. ಆ್ಯಂಡ್ ಫೈನಲಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಯಿತು. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತದೇ ವಿಡಿಯೋಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಆ್ಯಂಡ್ ಈ ವಿಡಿಯೋಸನ್ನು ಲೈಕ್ ಮಾಡಿ. ಐ ಮೀನ್ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಆಗಲಿ ಅಂದರೆ ಲೈಕ್ ಮಾಡಬೇಡಿ. ಆ್ಯಂಡ್ ಹೇಗಿತ್ತು ಎಂಬುದಾಗಿ ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್, ನಮಗೆ ಕ್ವಾಲಿಟಿ ವ್ಯೂವರ್ಸ್ ಬೇಕು, ಕ್ವಾಂಟಿಟಿ ವ್ಯೂವರ್ಸ್ ಬೇಡ. ಸೊ ಯೂಸ್ಫುಲ್ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಬಟನನ್ನು ಒತ್ತಬೇಕು. ಈ ವಿಡಿಯೋ ನಿಮ್ಮ ಫ್ರೆಂಡ್ಸಿಗೆ ಯೂಸ್ಫುಲ್ ಆಗ್ಬೋದು ಎಂಬುದಾಗಿ ನೀವೆನಿಸಿದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಇನ್ನೊಂದು ಯೂಸ್ಫುಲ್ ಆದ ವೀಡಿಯೋಸಲ್ಲಿ ನಿಮ್ಮನ್ನು ನೋಡ್ತೇನೆ. ಚಿಯರ್ಸ್.